ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಕಾಗೆಯ ಕನಸು. ಈ ಕತೆ ನಮ್ಮ ಸಂತೋಷ ಆನಂದವನ್ನು ಯಾವತ್ತೂ ಕೂಡ ನಾವು ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಬಾರ್ದು ಅಂತ ಹೇಳುತ್ತೆ. ಈ ಕತೆ ಏನಾಗುತ್ತೆ ಅಂದರೆ, ಒಂದು ಸಾರಿ ಕಾಗೆ ಒಂದು ಹಂಸವನ್ನು ನೋಡಿಬಿಟ್ಟು, ಅಯ್ಯೋ ಈ ಹಂಸ ಎಷ್ಟು ಸುಂದರವಾಗಿದೆ, ಎಷ್ಟು ಬಿಳಿಯಾಗಿದೆ, ಎಷ್ಟು ಸುಂದರವಾಗಿದೆ, ಅದನ್ನು ನೋಡ್ತಾ ಇದ್ದರೆ ಸಂತೋಷ ಆಗುತ್ತೆ, ನೀರಿನಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇದೆ ಅಂತ ಖುಷಿ ಪಟ್ಬಿಟ್ಟು ಹಂಸ ಹತ್ರ ಹೋಗ್ಬಿಟ್ಟು ಹೇಳುತ್ತೆ, ಹಂಸ ನೀ ಎಷ್ಟು ಸುಂದರವಾಗಿದೆಯಾ, ನಿನ್ನ ನೋಡಿದ್ರೆ ನೀನೇ ತುಂಬ ಸುಖಿ ಅನಿಸುತ್ತೆ ನನಗೆ ಜೀವನದಲ್ಲಿ, ನಾನು ನಿಂತ ಇರಬೇಕಾಗಿತ್ತು ಅಂತ ಹೇಳುತ್ತೆ. ಅದಕ್ಕೆ ಹಂಸ ಹೇಳುತ್ತೆ, ಕಾಗೆ ಅಣ್ಣ ನೀನು ಅನ್ಕೊತಿದ್ಯಾ ನಾನು ಸುಂದರವಾಗಿದ್ದೀನಿ, ನನಗೆ ಇರೋದು ಒಂದೇ ಬಣ್ಣ, ಬಿಳಿ ಬಣ್ಣ. ಅದೇ ನೀನು ಒಂದು ಗಿಣಿಯನ್ನು ನೋಡು, ಅದಕ್ಕೆ 2 ಬಣ್ಣ ಇದೆ, ಅದರ ಕೊಕ್ಕು ಕೆಂಪಿಗೆ, ದೇಹ ಹಸಿರಾಗಿದೆ, ಅದೆಷ್ಟು ಸುಂದರವಾಗಿದೆ, ಅದು ತುಂಬ ಸಂತೋಷವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಆಗ ಕಾಗೆ ಹೌದಲ್ವಾ ಅಂತಂದ್ಬಿಟ್ಟು ಸೀದಾ ಗಿಣಿ ಹತ್ರ ಹೋಗ್ಬಿಟ್ಟು ತನ್ನ ವಿಷಯವನ್ನು ವ್ಯಕ್ತಪಡಿಸುತ್ತೆ. ಗಿಣಿ ನೀ ಎಷ್ಟು ಸುಂದರವಾಗಿದೆಯಾ, ಈ ಪ್ರಪಂಚದಲ್ಲಿ ನಿನ್ನಂಥ ಸುಂದರ ಯಾರೂ ಇಲ್ಲ ಅಂತ ಕಾಣುತ್ತೆ, ನಿನ್ನ ಕೊಕ್ಕು ಮತ್ತು ದೇಹದ ಬಣ್ಣ ನೋಡ್ತಾ ಇದ್ದರೆ ನಾನು ನೀನಾಗಬೇಕಾಗಿತ್ತು ಅಂತ ಅನಿಸುತ್ತೆ ಅಂತ ಹೊಗಳಿಕೆಯ ಮಾತನ್ನು ಹೇಳುತ್ತೆ. ಆ ಮಾತನ್ನು ಕೇಳಿ ಗಿಣಿ ಬೇಸರವಾಗಿ, ಅಯ್ಯೋ ಕಾಗೆ ನೀನು ಅಂತ ಇದೀಯಾ, ನನಗೆ 2 ಬಣ್ಣ ಇದೆ ಅಂತ ಅಂದ್ಬಿಟ್ಟು, ಆದರೆ ನನಗೆ ಇರೋದು 2 ಬಣ್ಣ, ಆದರೆ ನೀನು ಅದೇ ನವಿಲನ್ನು ನೋಡು, ಅದಕ್ಕೆ 100 ಬಣ್ಣ ಇದೆ, ಅದು ಕೂಡ ರಾಷ್ಟ್ರ ಪಕ್ಷಿ ಕೂಡ ಹೌದು ಅಂತೆಲ್ಲ ಹೇಳುತ್ತೆ. ಅದ್ರ ಮುಂದೆ ನನ್ನದೇನೂ ಇಲ್ಲ, ಅದರ ನೃತ್ಯ ನೋಡಬೇಕು, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ, ನಾನು ಬರೀ ಮಾತಾಡ್ತೀನಿ ಅಷ್ಟೇ ಅಂತ ಹೇಳುತ್ತೆ. ನನ್ನ ದೃಷ್ಟಿಯಲ್ಲಿ ಆ ನವಿಲೇ ಸುಖವಾದ ಪಕ್ಷಿ ಅಂತ ಅನ್ಕೊತೀನಿ ಅಂತ ಹೇಳುತ್ತೆ. ಕಾಗಿ ವಿಚಾರ ಮಾಡುತ್ತೆ, ಹೌದಲ್ವಾ ನವಿಲ ಹತ್ರ ಹೋಗಿ ಮಾತಾಡೋಣ ಅಂತ ನವಿಲ ಹತ್ರ ಹೋಗುತ್ತೆ. ನವಿಲ ಹತ್ರ ಹೋಗಿ, ನವಿಲೆ ನೀವು ಎಷ್ಟು ಚೆನ್ನಾಗಿದೆಯಾ, ಎಷ್ಟು ಸುಂದರವಾಗಿದೆಯಾ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ನೀವು ಆಗಬೇಕಾಗಿತ್ತು ಅಂತ ನಂಗೆ ಅನಿಸುತ್ತೆ, ನಿಮ್ಮ ಥರ ರೆಕ್ಕೆ ಬಿಚ್ಚಿ ಕುಣಿಬೇಕು ಅನಿಸುತ್ತೆ, ಆದರೆ ನಾನು ಅದನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಅದಕ್ಕೆ ನವಿಲು ಬೇಸರ ವ್ಯಕ್ತಪಡಿಸ್ಕೊಂಡು, ಕಾಗೆ ನೀನು ಹೇಳ್ತೀಯ ನಾನು ಸುಂದರವಾಗಿದ್ದೀನಿ, ನನ್ನ ರೆಕ್ಕೆಗಳು ಎಲ್ಲವೂ ಕೂಡ ವಿವಿಧ ಬಣ್ಣಗಳಿಂದ ಕೂಡಿ ಅಂತ ಹೇಳ್ತಾ ಇದೆಯಾ, ಆದರೆ ಜನಗಳನ್ನು ಹಿಡಿದು ಬಿಟ್ಟು ಒಂದು ಪಂಜರದಲ್ಲಿ ಹಾಕ್ಬಿಡ್ತಾರೆ, ಆದರೆ ನಿನ್ನನ್ನು ಯಾರೂ ಕೂಡ ಕಟ್ಟಾಕಲ್ಲ, ನನ್ನ ರಾಷ್ಟ್ರ ಪಕ್ಷಿ ಅಂದ್ಕೊಂಡು ನನ್ನ ಬೇಟೆಯಾಡೋಕ್ಕೆಲ್ಲ ಬರ್ತಾ ಇರ್ತಾರೆ, ಹಿಡಿಯೋಕ್ಕೆ ಬರ್ತಾ ಇರ್ತಾರೆ, ನಾವೆಲ್ಲರೂ ತಪ್ಪಿಸ್ಕೊಂಡು ಓಡಾಡಬೇಕು. ಅದೇ ನಿನ್ನನ್ನು ನೋಡು, ನೀನು ಸ್ವಚ್ಛಂದವಾಗಿ ಎಲ್ಲಿ ಬೇಕಾದ್ರೂ ಓಡಾಡ್ತೀಯ, ಎಲ್ಲಿ ಬೇಕಾದ್ರೂ ಇರ್ತೀಯ, ನಿನ್ನ ಯಾರು ಕೂಡ ತೊಂದರೆ ಕೊಡಲ್ಲ, ನಿನ್ನ ಹಿಡಿಯೋದಕ್ಕೂ ಬರೋದಿಲ್ಲ, ನನ್ನ ದೃಷ್ಟಿಯಲ್ಲಿ ನೀನೇ ಸ್ವತಂತ್ರವಾದ ವ್ಯಕ್ತಿ, ಹಾಗೂ ನಿನ್ನ ಥರ ಇರಬೇಕು ಅಂತ ನಮಗೆ ಆಸೆ, ಅದು ಆಗ್ತಾ ಇಲ್ಲ ಅಂತ ಹೇಳುತ್ತೆ. ಆವಾಗ ಕಾಗೆ ವಿಚಾರ ಮಾಡುತ್ತೆ, ಅಯ್ಯೋ ನಾನೆಷ್ಟು ಮೂರ್ಖ, ಎಲ್ಲರೂ ನಾನು ನೋಡಿಬಿಟ್ಟು ನಾನು ಅವ್ರ ಥರ ಇರಬೇಕಾಯ್ತು, ಗಿಣಿ ಥರ ಇರಬೇಕಾಯ್ತು, ಹಂಸ ಥರ ಇರಬೇಕಾಯ್ತು, ನವಿಲ್ ಥರ ಇರಬೇಕಾಯ್ತು ಅನ್ಕೊತಾ ಇದ್ದೀನಿ, ಆದರೆ ಅವರೆಲ್ಲ ನನ್ನ ನೋಡಿ ನಾನು ಚೆನ್ನಾಗಿ ಅಂತ ಅನ್ಕೊತಾ ಇದ್ದಾರೆ. ಜೀವನದಲ್ಲಿ ನಮ್ಮ ಸಂತೋಷ ಆನಂದವನ್ನು ನಾವೇ ಕಂಡುಕೊಬೇಕೇ ಹೊರತು ಬೇರೆಯವ್ರನ್ನ ಹೋಲಿಕೆ ಮಾಡಿಕೊಂಡ್ರೆ ನಮಗೆ ದುಃಖನೇ ಸಿಗೋದು. ಆದ್ದರಿಂದ ಸದಾ ಸಂತೋಷವಾಗಿರಬೇಕು ಅಂತ ಕಾಗೆ ಅಂದ್ಕೊಳುತ್ತೆ. ಈ ಕಥೆಯ ನೀತಿ ಏನು ಹೇಳುತ್ತೆ ಅಂತಂದರೆ, ನಾವು ಯಾವತ್ತೂ ಕೂಡ ಬೇರೆಯವರೊಂದಿಗೆ ಹೋಲಿಕೆ ಮಾಡ್ಕೊಬಾರ್ದು ಅಂತ. ಥ್ಯಾಂಕ್ ಯು ಗೆಳೆಯರೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.